ಪೂರ್ವ ಸಿದ್ಧತಾ ಪರೀಕ್ಷೆ ಇರೋದ್ರಿಂದ ಏನ್ ನಿಮಗೆ ರಿವಿಷನ್ ಮಾಡಬೇಕು ಅದನ್ನ ಚಾಪ್ಟರ್ ವೈಸ್ ರಿವಿಷನ್ ಮಾಡ್ಕೊಳ್ತಾ ಹೋಗೋಣ. ಈಗಾಗಲೇ ಅನೇಕ ಎಲ್ಲಾ ಪಾಠಗಳನ್ನು ಕೂಡ 2 ಸೆಕ್ಷನ್ ವರೆಗೂ ಕೂಡ ರಿವಿಷನ್ ಮಾಡಿದೆ. ಮತ್ತೆ ಪಾಸ್ ಆಗಲಿಕ್ಕೆ ಕನಿಷ್ಠ ಅಂಶಗಳು ಯಾವ್ಯಾವ 18 ಅಂಶಗಳನ್ನ ಪಟ್ಟಿ ಮಾಡಿ ಎಲ್ಲವನ್ನು ಕೂಡ ಹೇಳಿದೆ. 18 ಅಂಶಗಳು ಯಾವ್ಯಾವಪ್ಪ ಮಣಿ? 4 ಪ್ರಮೇಯ, ಗ್ರಾಫ್, ರೂಢಿಬೇರೆ ಮತ್ತೆ ಸರಾಸರಿ, ಆಮೇಲೆ ಒಂದ್ ಕಡೆ ಮೊದಲನೇ ಪಾಠದಿಂದ ಮಾಸಾಹ ಲಾಸಾಹ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಬಹುಪದೋಕ್ತಿಗಳ ಶೂನ್ಯತೆ ಕಂಡುಹಿಡಿಯುವುದು, ಆಮೇಲೆ ವರ್ಗ ಸಮೀಕರಣವನ್ನು ಬಿಡಿಸ್ತಕ್ಕಂಥದ್ದು, ವರ್ಜಿಸುವ ವಿಧಾನದಿಂದ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಬಿಡಿಸ್ತಕ್ಕಂಥದ್ದು, ಮೂಲಗಳ ಸ್ವಭಾವ ಕಂಡುಹಿಡಿತಕ್ಕಂಥದ್ದು, ದೂರದ ಸೂತ್ರ, ತ್ರಿಕೋನಮಿತಿಯ ಸಮೂಹಾತ, ಎಎನ್ ಮತ್ತು ಎಸ್ಎನ್ ಸಮಾಂತರ ಶ್ರೇಣಿನಲ್ಲಿ ಎಎನ್ ಮತ್ತು ಎಸ್ಎನ್ ಲೆಕ್ಕ ಮಾಡತಕ್ಕಂಥದ್ದು. ಮತ್ತೆ ವೃತ್ತಗಳು ಪಾಠದಲ್ಲಿ θ/360 ಇಂಟು πr² ಆಗಿ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು, θ/360 ಇಂಟು 2πr ಆಗಿ ಕಂಸದ ಉದ್ದ ಕಂಡುಹಿಡಿತಕ್ಕಂಥದ್ದು. ಕೊನೆಯ ಪಾಠದಲ್ಲಿ ನಿಮಗೆ ಲೆಕ್ಕ ಬರದೇ ಇದ್ದು ಅಟ್ಲೀಸ್ಟ್ ಎಲ್ಲಾ ಘನಾಕೃತಿಗಳ ಘನ, ಆಯತ ಘನ, ಸಿಲಿಂಡರ್, ಷಟ್ಕು ಮತ್ತು ಗೋಳ, ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳ ಪಟ್ಟಿ ನಿಮ್ಮ ಹತ್ರ ಇದ್ರೆ ಕನಿಷ್ಠ 40 ರಿಂದ 50 ಅಂಕಗಳನ್ನು ನಮ್ಮ ಗಣಿತದಲ್ಲಿ ಪಡಿಬಹುದು ಅಂತಕ್ಕಂಥದ್ದು ಹೇಳ್ತೇನೆ. ಈ ನಿಟ್ಟಿನಲ್ಲಿ ಕೂತ್ಕೊಳ್ಳಿ. ಈಗ ಮೊದಲನೇ ನಮಗೆ 4 ಪ್ರಮೇಯಗಳು ಅವನ್ನೆಲ್ಲ ನಾನು ಮತ್ತೆ ರಿವಿಷನ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಯಾಕೆಂದ್ರೆ 4 ಪ್ರಮೇಯಗಳನ್ನ ಸಾಕಷ್ಟು ಬರ್ಸಾಗಿದೆ. ಇನ್ನೂ 4 ಪ್ರಮೇಯಗಳು ಬರೆಯಕ್ಕೆ ಬರಲ್ಲ ಅನ್ನೋದಿದ್ದೀರಾ ಯಾರಾದ್ರೂ? ಯಾರಿದ್ದೀರಾ? ಯಾರು ಇಲ್ಲ? ಓಕೆ. ಗ್ರಾಫ್ ಬರುತ್ತೆ ಎಲ್ರಿಗೂ? ತಪ್ಪು ಮಾಡಬಾರ್ದು. ಅಲ್ಲಿ ಏನ್ ಕೊಟ್ಟಿದೀವಿ, ಯಾವ್ದನ್ನ ಕಳಿಸಿದೀವಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೊ ಅಲ್ಲಿ ತಪ್ಪಾಗ್ತಕ್ಕಂಥದ್ದೇ ಮೈನಸ್ ಇದ್ದಾಗೂ ಕರೆಕ್ಟ್ ಬರೀತಾ ಇದೀನಿ ಇತ್ತೀಚೆಗೆ. x - y = 5 ಅಂತ ಇದ್ರೆ ಇಲ್ಲಿ ಆದ್ರೆ ಏನ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಈ ಟೇಬಲ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ತೀರಾ. x y ಅಂತ ಬರ್ಕೊಳ್ತೀರಾ, x ಗೆ 0 y ಗೆ 0 ಅಂತ ಕೊಡ್ಕೊಳ್ತೀರಾ. ಲೆಕ್ಕಾಚಾರ ಮಾಡ್ಬೇಕಾದ್ರೆ x - y = 5, x ಗೆ 0 ಮೈನಸ್ y. ಸೊ ಏನಾಯ್ತು ಈಗ? y = -5 ಅಂತ ಮಾಡ್ತೀರಾ. ಆದ್ರೆ ಆ ನಂಬರ್ ಅನ್ನು ತಗೊಂಡ್ಬಂದು ಇಲ್ಲಿ ಎಂಟ್ರಿ ಮಾಡ್ತಾ ಇಲ್ಲ ಬಾಕ್ಸ್ ಅಲ್ಲಿ. ಕೆಲವರು ಆ ನಂಬರ್ ಅನ್ನ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡ್ತಾ ಇಲ್ಲ ಕೆಲವರು ಮೈನಸ್ ಅನ್ನ ಬಿಟ್ಬಿಡ್ತಾರೆ ಮಿಸ್ ಆಗಿ. y = 0 ಕೊಟ್ಟ ಕರೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಲೆಕ್ಕ ಏನು? ನೆಕ್ಸ್ಟ್ ವ್ಯಾಲ್ಯೂ x - y = 5. ಯಾವ್ದು 0 ಕೊಡ್ಬೇಕು? y ಗೆ 0 ಕೊಟ್ಟಾಗ y ಹೊರಟೋಯ್ತು ಅಂತ ಅನ್ಕೊಳ್ಳಿ ಅಂತ ಹೇಳಿದೀನಿ. ಆಗ x = ಎಷ್ಟು? ಇದನ್ನ ಕರೆಕ್ಟ್ ಆಗಿ ಮಾಡ್ತಾರೆ. ಇದು ಮಾಡೋದ್ರಲ್ಲಿ ಮೈನಸ್ ಅನ್ನ ಮಿಸ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಸರಿ ಮಾಡಿ ಹಿಂಗೆ ಬಿಡ್ತಾರೆ ಇಷ್ಟೊತ್ತನು ಅಲ್ವಾ. ಎಷ್ಟೋ ಸರಿ ಲೆಕ್ಕಾಚಾರ ಮಾಡಿದಾನೆ ಇಲ್ಲಿ, ಆದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇಲ್ಲ ಹಂಗೆ ಬಿಟ್ಟಿರ್ತಾನೆ. ಈ ಕೆಲಸ ಮಾಡಬಾರ್ದು. ಆಮೇಲೆ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಆದ ತಕ್ಷಣ x ಗೆ 0 ಕೊಟ್ಟು y ಬೇರೆ ಕಂಡುಹಿಡಿದ ತಕ್ಷಣ ಇದನ್ನ ತಗೊಂಡು ಎಂಟ್ರಿ ಮಾಡ್ಬಿಡಿ. ಹೆಂಗಿರುತ್ತೆ ಸಾಧ್ಯತೆ ಅಂದ್ರೆ ಆ ಕಡೆ ಈ ಕಡೆ ಉಲ್ಟಾ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗೆ y = 5. ಆಮೇಲೆ ಗ್ರಾಫ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇನೆ. ನೀವು ಮೊದಲನೇ ಟೇಬಲ್ ಗೆ ಪಾಯಿಂಟ್ ಗೆ 0 -5 ಆ ಕಡೆ ಬರಬೇಕು, ಕೆಳಗಡೆ ಬರಬೇಕು. ಆಮೇಲೆ 5 0 x ಅಕ್ಷದ ಮೇಲೆ ಬರಬೇಕು. ಇದು ಎಳೆದ ತಕ್ಷಣ ಈ ಪಾಯಿಂಟ್ ಅನ್ನು ಗುರುತಿಸಿದ ತಕ್ಷಣ ಏನ್ ಮಾಡ್ಬೇಕು? ಸ್ಕೇಲ್ ತಗೊಂಡು ಮರಿದಂಗೆ ಸರಳ ರೇಖೆಯನ್ನ ಎಳೆದು ಬಿಡ್ಬೇಕು. ಹಾಗೇನೆ ಅದನ್ನು ವೃದ್ಧಿಸ್ಬಿಡ್ಬೇಕು. ಯಾಕಪ್ಪ ಅಂದ್ರೆ ನಾನು ಇನ್ನೊಂದು ಪಾಯಿಂಟ್ ಗುರುತಿಸ್ಕೊಂಡು ಎಳೆಯೋಣ ಅಂದ್ರೆ ಯಾವ್ಯಾವ ಪಾಯಿಂಟ್ ಗೆ ಸೇರಿಸಿ ಲೈನ್ ಎಳಿಬೇಕು ಅನ್ನೋದು ಮರ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಕೆಲಸನ ಮಾಡ್ಬೇಡಿ ಗ್ರಾಫ್. ಇನ್ನ ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಗೊತ್ತಿದೆ. ಅದು ಮೊದಲನೇ ಪಾಠ ಯಾವುದು? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಲ್ಲಿ ನಾವು ಮುಖ್ಯವಾಗಿ ಜ್ಞಾಪಕ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅಂಕಗಣಿತದ ಮೂಲ ಪ್ರಮೇಯ ಅಂತಂದ್ರೆ ಏನು? ಕೆಲವು ಅನುಷ್ಠಾನ ಹೇಳ್ತೀಯಾ? ಅಂಕಗಣಿತದ ಮೂಲ ಪ್ರಮೇಯದ ನಿರೂಪಣೆ ಮಾಡ್ತೀಯಾ? ನಾಳೆ ಪರೀಕ್ಷೆ ಬರೀಬೇಕು. ನೀವು ಯಾವತ್ತು ಕಲಿಬೇಕು ಅಂತ ಅನ್ಕೊಂಡಿದ್ದೀವಿ? ರಂಜಿತಾ, ಅಂಕಗಣಿತದ ತ್ರಿಭುಜ ಯಾಕೆ ಬರುತ್ತೆ ಇಲ್ಲಿ? ಅಂಕಗಣಿತದ ಮೂಲ ಪ್ರಮೇಯ
ಹೇಳ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹಾಗೆ ಮತ್ತೆ ಅದರಲ್ಲಿ ಇನ್ನೇನು ಕಲಿಬೇಕಿತ್ತು ಕುದುರೆ ಸಂಯುಕ್ತ ಸಂಖ್ಯೆ ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ಅವಿಭಾಜ್ಯ ಅಪವರ್ತನಗಳ ಒಂದು ಪದ ಬರಬೇಕು. ಗುಣಿಸಿದಾಗ ಬರ್ತಕ್ಕಂಥದ್ದು ಗುಣಲಬ್ಧವನ್ನು ಸಂಯುಕ್ತ ಸಂಖ್ಯೆ ಸೈಡ್ ಅಲ್ಲಿ ಬರ್ಕೊಂಡ್ಬಿಟ್ಟಿರ್ಬೇಕು. 2 × 3 = 6. ಇದರಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು? 6. ಇವೆರಡು ಎಂತ ಸಂಖ್ಯೆ? 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನು ಸಂಯುಕ್ತ ಸಂಖ್ಯೆ ಎನ್ನುವರು. ಆ ಗುಣಲಬ್ಧ ಅನ್ನೋ ಪದ ಏನಾದ್ರು ಬಿಟ್ರಿ ಅಂದ್ರೆ ತಪ್ಪಾಗ್ಬಿಡುತ್ತೆ, ಮಾರ್ಕ್ಸ್ ಕೊಡಕ್ ಬರಲ್ಲ. ವೆರಿ ಇಂಪಾರ್ಟೆಂಟ್ ಅಲ್ಲಿ ಗುಣಲಬ್ಧ. 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆ ಎನ್ನುವರು ಸರಿಯಾಗುತ್ತೆ. ಅರ್ಥ ಪೂರ್ತಿ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಗುಣಲಬ್ಧ ಅನ್ನೋ ಪದನ ಬರೀಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಲೆಯಲ್ಲಿ ಜ್ಞಾಪಕ ಇಟ್ಬೇಕು. ಹಾಗೆ ಇನ್ನೊಂದು ಸಂಬಂಧ ಏನ್ ಜ್ಞಾಪಕ ಇರಬೇಕು ನಾಗರಾಜ? ಸರ್, ಇದು ಮಾಸ ಮತ್ತು ದಾಸ ನಡುವಿನ ಸಂಬಂಧ. ಹೇಳೋ. A × B = H × L. A × B = H × L ಅಂತಕ್ಕಂಥದ್ದು. ಇದನ್ನು ಸ್ಟೇಟ್ಮೆಂಟ್ ಹೇಳೋದಾದ್ರೆ ಹಿಂಗ್ ಹೇಳ್ತೀರಾ? ಸ್ಟೇಟ್ಮೆಂಟ್ ಅಲ್ಲಿ ಹೇಳೋದಾದ್ರೆ ಹಿಂಗ್ ಹೇಳ್ತೀರಾ ಅದನ್ನ? 2 ಸಂಖ್ಯೆಗಳ ಗುಣಲಬ್ಧವು ಅವುಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಹೌದಾ? ಇದನ್ನೇ ಅವನು ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು ಅಂತ ಹೇಳಿದೀನಿ. ನಾನು ನಿನ್ನೆ ಹಿಂಗ್ ಹೇಳಿದೀನಿ, A/H = L/B ಅಂತ ಕೇಳಬಹುದು, ಅಥವಾ A = H × L/B ಅಂತ ಕೇಳಬಹುದು. ಕರೆಕ್ಟಾ? ಹೊರೆ ಗುಣಾಕಾರ ಮಾಡ್ಕೊಂಡು ಸ್ಟೇಟ್ಮೆಂಟ್ ಬರ್ಬೇಕಷ್ಟೇ ನಮಗೆ. ಅಥವಾ H = ಏನಂತ ಕೇಳಬಹುದು? A × B/L ಅಂತ ಕೇಳಬಹುದು. ಹಾಗೆ ಏನ್ ಬೇಕಾದ್ರೆ ಕೇಳಬಹುದು. ಅಥವಾ L = A × B/H ಅಂತ ಕೇಳಬಹುದು. B = H × L/A ಅಂತ ಕೇಳಬಹುದು. ಹೌದಾ? ಇದರಲ್ಲಿ ಯಾವುದೇ ರೀತಿ ಕೇಳಿದ್ರು ಕೂಡ ಇದು ಸರಿಯಾದ ಉತ್ತರನೇ. ತಪ್ಪು ಉತ್ತರ ಆಗಿದ್ರೆ ಅದು ನೋಡ್ಕೊಂಡು ಬರ್ಬೇಕು. ಅಥವಾ ನೀವು ನಾವೆಲ್ಲ A/B = H/L ಅಂತ ಕೇಳಿದ್ರೆ ಸರಿ ಆಗುತ್ತಾ? ಹೊರೆ ಗುಣಾಕಾರ ಮಾಡಿದ್ರೆ ಇದು ಒರಿಜಿನಲ್ ಇದೆ. ಈ ಒರಿಜಿನಲ್ ಸಂಬಂಧದ ಜೊತೆಗೆ ಇದು ಯಾವುದೇ ಕರೆಕ್ಟ್ ಮ್ಯಾಚ್ ಆದ್ರೆ ಅದು ಸರಿ ಇದೆ ಅಂತ ಅರ್ಥ. ಇದು ಹೊರೆ ಗುಣಾಕಾರ ಮಾಡಿದ್ರೆ ಜೊತೆ ಮ್ಯಾಚ್ ಆಗಿಲ್ಲ ಅಂದ್ರೆ ಈ ಸಂಬಂಧ ಸರಿ ಇಲ್ಲ ಅಂತ ಅರ್ಥ. ಕರೆಕ್ಟಾ? ಇದೊಂದು ಜ್ಞಾಪಕ ಇಟ್ಕೋಬೇಕು. ಮತ್ತೆ ಇನ್ನ ಮೇನ್ ಇರ್ತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ ಇರಬೇಕು ಅಂತ ಹೇಳಿದ್ದೀನಿ ನಾನು. ಮೊದಲನೇ ಅವಿಭಾಜ್ಯ ಸಂಖ್ಯೆ 1 ಅಂತ ಯಾರು ಹೇಳಲ್ಲ ಇತ್ತೀಚೆಗೆ ಅಂತ ಅನ್ಕೊಂಡಿ. ಎಷ್ಟು ಮೊದಲನೇ ಅವಿಭಾಜ್ಯ ಸಂಖ್ಯೆ? 2. ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ. 2 ಅದೊಂದೇ. 2 ಅಂತಕ್ಕಂಥದ್ದು ಒಂದೇ ಎಂತ ಅವಿಭಾಜ್ಯ ಸಂಖ್ಯೆ? ಅದು ಸರಿ ಅವಿಭಾಜ್ಯ ಸಂಖ್ಯೆ ಅಥವಾ ಸಮ ಅವಿಭಾಜ್ಯ ಸಂಖ್ಯೆ ಇರೋದು ಅದೊಂದೇ. ಇನ್ನು ಉಳಿದೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಎಂತ ಅವಿಭಾಜ್ಯ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳಾಗಿದೆ. ಕನಿಷ್ಠ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿನಾದ್ರೂ ಇರ್ಬೇಕು. ಹೇಳ್ತೀಯತನ? ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಒಂದ್ ಕಡೆ ಹೇಳೋ ನೋಡೋಣ. ಬೇಗ ಫಾಸ್ಟ್ ಆಗಿ ಹೇಳೋದು. 2, 3, 5, 7, 11 ಹೇಳಿದ್ರೆ ಮುಂದವ 13, 17, 19, 27 ಹೆಂಗಪ್ಪ ಅವಿಭಾಜ್ಯ ಸಂಖ್ಯೆ ಅಂತ? 9 3 9 ಹೋಗಲ್ಲ. 29, 31 ಹೌದಾ? ಸೊ ಈ ರೀತಿ 31 ಬಿಟ್ರೆ 37 ಹೌದಾ? 37 ಬಿಟ್ರೆ 41. 39 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. ಅದು 3 ರಿಂದನೂ ಭಾಗ ಆಗುತ್ತೆ, 13ರಿಂದನೂ ಭಾಗ ಆಗುತ್ತೆ. 41, 43, 43 ಬಿಟ್ರೆ 47 ಹೌದಾ? ಕರೆಕ್ಟಾ? 51 ಕನಿಷ್ಠ 51 ಆಗಲ್ಲ. 51 3 ರಿಂದ ಭಾಗ ಆಗುತ್ತೆ. 5 1 6 ಆಯ್ತು. ಸೊ ಈ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ ಕನಿಷ್ಠ ಒಂದು 10 ಆದ್ರೂ ನಿಮ್ಮ ಹತ್ರ ಇದ್ರೆ ಸುಲಭ. ಇನ್ನೊಂದು ಜ್ಞಾಪಕ ಇಟ್ಕೋಬೇಕಾಗಿರೋದು ನಾನು ಆಗಾಗಲೇ ಹೇಳಿದ್ದೀನಿ ನನಗೆ ಸಾಕಷ್ಟು. 210 ಇದನ್ನ 2 ರಿಂದ ಭಾಗಿಸಿ ಅಂದ್ರೆ ಅದನ್ನ ಮಾಡ್ಬೇಡ್ರಿ. 2 ತಗೋಬೇಕು. ಏನ್ ತಪ್ಪು ಮಾಡ್ತೀರಾ ಅಂತ ಹೇಳಿದೀನಿ. 2 1 2 5 ಅಂತ ಬಿಟ್ಕೊಂಡ್ರೆ ತಪ್ಪಾಗುತ್ತೆ. ಹಂಗ ನಿಮಗೆ ಕನ್ಫ್ಯೂಸ್ ಆಯ್ತು ಅಂತ ಹೇಳಿ ನಾನೇನ್ ಹೇಳಿದೆ? ನೆಕ್ಸ್ಟ್ ಎಷ್ಟಿಂದ 3 3 5 ನೆಕ್ಸ್ಟ್ ಎಷ್ಟಿಂದ 5
6 6 5 30 30 ಇಂಟು 7 ಕೊಟ್ಟು ಗುಣಿಸ್ಕೊಂಡು ನೋಡಿ 210 ಬರಬೇಕು. ನಾನು ಹೇಳಿದ್ದೀನಿ ಈ ಸರಿ ಪ್ರತಿ ಯಾವುದೇ ಲೆಕ್ಕ ಮಾಡಿ ಸೈಡ್ ಅಲ್ಲಿ ವರ್ಕ್ ಇರ್ಬೇಕು. ನೇರವಾಗಿ ಸುಮ್ಮನೆ ಏನಾದ್ರು ತಪ್ಪೇ ಮಾಡಿದ್ರೆ, ಈಗ ಉದಾಹರಣೆಗೆ ಅಲ್ಲೇನೋ ಯಾವುದು ನಿಮ್ಮ ಮಧ್ಯಾಂಕ ಮತ್ತು ಆವೃತ್ತಿನಲ್ಲಿ ಏನೋ ಒಂದು ಆವೃತ್ತಿ 15 ಅಂತ ಇರುತ್ತೆ, ಇಲ್ಲಿ ಯಾವುದೋ ಒಂದು ಮಧ್ಯಾಂಕ 18 ಅಂತ ಇರುತ್ತೆ. ನೀವು 18 ಮತ್ತು 15 ಏನೋ ಮನಸ್ಸಿಗೆ ಗುಣಿಸಿಡಬಾರ್ದು. 18 ಮತ್ತು 15 ಗುಣಿಸಿರ್ತಕ್ಕಂಥದ್ದು ಸೈಡ್ ಅಲ್ಲಿ ಇರಬೇಕು. ಹಾಗೇನೆ ನೇರವಾಗಿ ಲೆಕ್ಕ ಮಾಡಬಾರ್ದು. ಈ ರೀತಿ ಗುಣಿಸ್ಕೋಬೇಕಾದ್ರೆ ನಾನು ಹೇಳಿದ್ದೀನಿ, ದೊಡ್ಡ ಸಂಖ್ಯೆನ ಆದಷ್ಟು ಎಡಗಡೆ ಬರ್ಕಡೆ, ಚಿಕ್ಕ ಸಂಖ್ಯೆನ ಹೊರಗಡೆ ಬರ್ಕಡೆ. ಯಾಕಂದ್ರೆ ಗುಣಾಕಾರ ಈಸಿ ಆಗುತ್ತೆ, ಯಾವ್ದು ಆ ಕಡೆ ಬರ್ಕೊಂಡ್ರು ಬರುತ್ತೆ ಗುಣಾಕಾರ ಪರಿವರ್ತನೆಯ. ಸೊ ಈಗ ಮೊದಲು 5ರಿಂದ ಗುಣಿಸ್ಬೇಕು. 5 8ನೇ 40, 4 ದಶಕ, 5 5 ಗುಣಿಸ್ಬೇಕು 9, 1ರಿಂದ ಗುಣಿಸಿದ್ರೆ ಅದೇ ಬರುತ್ತೆ. 2ನೇ ಸ್ಥಾನದಿಂದ ಗುಣಿಸ್ಬೇಕಾದ್ರೆ ಉತ್ತರವನ್ನು ಕೂಡ 2ನೇ ಸ್ಥಾನದಿಂದ ಅಂದ್ರೆ 10ರ ಸ್ಥಾನದಿಂದನೇ ಇಡಬೇಕು ಅನ್ನೋದನ್ನು ಮರಿಬೇಡಿ. 13, 1 ದಶಕ, 270 ಕರೆಕ್ಟ್ ಬರೀಬೇಕು. ಸರಿ ರಂಜಿತ, ಗುಣಾಕಾರ ಎಲ್ಲ ತಪ್ಪೇ ಮಾಡ್ತಕ್ಕಂಥಲ್ಲ, ಕರೆಕ್ಟ್ ಆಗಿ ನೋಡಿ ಮಾಡೋದು. ಈಗಾಗಲೇ ನಾನು ಮಾಸಹ ಲಾಸಹ ಹೇಳಿದ್ದೀನಿ. ಯಾವುದೇ 2 ಸಂಖ್ಯೆಗಳ ಮಾಸಹ ಹೇಗಿರುತ್ತೆ ಬಿಡ? ಯಾವುದೇ 2 ಸಂಖ್ಯೆಗಳ ಮಾಸಹ ಹೇಗಿರುತ್ತೆ? ಯಾವುದೇ 2 ಸಂಖ್ಯೆಗಳ ಮಾಸಹ ಏನಾಗಿರುತ್ತೆ? ಯಾವುದೇ 2 ಸಂಖ್ಯೆಗಳ ಮಾಸಹ ಏನಾಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು 2 ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಏನಾಗಿರುತ್ತೆ ಅಂತ ಕೇಳಿದ್ದೆ ನಿಮಗೆ. ಯಾವ ತರ ಆಯ್ಕೆ ಮಾಡ್ಕೋಬೇಕು ಮಾಸಹ ತಗೋಬೇಕಾದ್ರೆ? 2 ಕಡೆ ಸಾಮಾನ್ಯವಾಗಿರ್ಬೇಕು ಮತ್ತೆ ಹೊಂದಿರ್ಬೇಕು. 2 ಕಡೆ ಸಾಮಾನ್ಯವಾಗಿದ್ದು ಕಡಿಮೆ ಗಾತ್ರವನ್ನು ಹೊಂದಿದ್ರೆ ಅದನ್ನ ಮಾಸಹ ಅಂತ ಕರಿತೀವಿ. ಎಲ್ಲವನ್ನೂ ಬರೀಬೇಕು, ಅತಿ ಹೆಚ್ಚಿನ ಗಾತ್ರ ಸೂಚಿಯನ್ನು ಹೊಂದಿರತಕ್ಕಂಥದನ್ನ. ಈಗ ಉದಾಹರಣೆಗೆ 210 ಮತ್ತು 80ರ ಮಾಸಹ ಮತ್ತು ಲಾಸಹ ಕಂಡುಹಿಡಿಯಿರಿ. 80ನ ವಿಭಾಜ್ಯ ಎಷ್ಟು? ಆಮೇಲೆ 2 ಆಮೇಲೆ 2 ಈಗ ಈ ರೀತಿ ಬರೀತೀರ. 210 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 7 ಕರೆಕ್ಟಾ? 80 ಇಸ್ ಈಕ್ವಲ್ ಟು 2 4 ಇದಾವೆ, 5 ಅನ್ನೋದು 1 ಇದೆ. ಈಗ ಏನ್ ಬರೀಬೇಕು ನಾನು? ಮಾಸಹ ಬರೀಬೇಕು. ನಯನ ಎಷ್ಟು? 2 ಬರ್ಕೊಂಡು ಆಮೇಲೆ ಅಷ್ಟೇನಾ? 5 ಬರ್ಕೊಂಡು ಇಂಟು 5 ಕರೆಕ್ಟಾ? 2 ಗಾತ್ರ ಸೂಚಿ ಎಷ್ಟು ಕೊಡ್ಬೇಕು? 1 ಹೌದಾ? 5 ಗಾತ್ರ ಸೂಚಿನೂ ಕೂಡ 1. ಈಗ ಇವೆರಡನ್ನು ಗುಣಿಸಿದ್ರೆ ಎಷ್ಟಾಯ್ತು? 10. ಲಾಸಹ ಎಷ್ಟಾಗುತ್ತೆ? 2 ಬೇಡವಾ? ಮತ್ತೆ 2 ಇಂಟು 3 ಇಂಟು 5 ಇಂಟು 7. ಇನ್ನು ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಯಾವ್ದಾರು ಬಿಟ್ಟಿದ್ದೀನಾ? 2 ಬರ್ದಿದ್ದೀನಿ, 3 ಬರ್ದಿದ್ದೀನಿ, 5 ಬರ್ದಿದ್ದೀನಿ, 7 ಬರ್ದಿದ್ದೀನಿ. ಇಲ್ಲೂ ಚೆಕ್ ಮಾಡಿ. 2 ಬರ್ದಾಗಿದೆ, 5 ಯಾವನ್ನೂ ಬಿಟ್ಟಿಲ್ಲ, ಎಲ್ಲವನ್ನೂ ಬರ್ದಿದ್ದೀನಿ. ಈಗ ಗಾತ್ರ ಸೂಚಿ ಕೊಡ್ಬೇಕು. 2 ಎರಡೂ ಕಡೆ ಇದೆ, ಅದ್ರಲ್ಲಿ ಹೈಯೆಸ್ಟ್ ಗಾತ್ರ ಎಷ್ಟು? 4. 3 ಎರಡೂ ಕಡೆ ಇದೆ, 3 ಒಂದೇ ಕಡೆ ಇದೆ, ಗಾತ್ರ ಸೂಚಿ ಒಂದೇನೆ. 5 ಎರಡು ಕಡೆ ಇದ್ರು ಗಾತ್ರ ಸೂಚಿ ಒಂದೇನೆ. 7 ಒಂದೇ ಕಡೆ ಇದ್ರು ಗಾತ್ರ ಸೂಚಿ ಒಂದೇನೆ. 2ರ ಗಾತ ಇಲ್ಲಿ ತಪ್ಪು ಮಾಡ್ಬಿಡ್ತಾರೆ. 2ರ ಗಾತ 4 8. ನೀವು ಹೇಳ್ತೀವಿ, ಈಗ ನಗಾಡಿರ್ತೀರಾ ಎಕ್ಸಾಮ್ ಅಲ್ಲಿ, ಮತ್ತೆ ಇದೇ ತಪ್ಪು ಮಾಡ್ತೀರಾ. 2ರ ಗಾತ 4 ಅಂದ್ರೆ 2ನ್ನ 4 ಸರಿ ಗುಣಿಸುವಂತ ಇಲ್ಲೇ ಇರುತ್ತೆ. 2 2 2 4 ಸರಿ ಬಂದಿರೋದು ಇಲ್ಲಿದೆ ತಾನೆ. ಮನಸ್ಸಿನಲ್ಲಿ ಗುಣಿಸ್ಕೊಂಡು ನೋಡಿ. 2 2 4, 4 2 8, 8 2 ಇಲ್ಲಿ 16 ಬರ್ಕೋಬೇಕು. 16 ಇಂಟು 3 ಇಂಟು 5 ಇಂಟು 7. ಈಗ 2 ಸಂಖ್ಯೆ 9 ಹಾಕೊಂಡು ಗುಣಿಸ್ಕೊ. 16 3 48, 5 7 35. ಈಗ ನೋಡೋಕೆ ಇದನ್ನ ಸೈಡ್ ಅಲ್ಲಿ ಮತ್ತೆ 48 ಇಂಟು 35 ಮಾಡ್ಕೊಂಡು ಈಗ ಇದರಲ್ಲಿ ಇದು ಗುಣಿಸ್ಕೊಂಡು 8 5 4 ದಶಕ 5 4 24 3 ಇಂದ 8 3 2 ದಶಕ 3 4 12 0 8 6 1 ಯಶವಂತ 680. ಲಾಸಹ ಅಲ್ಲ? ಇದೆ 1680
ಇತ್ತೀಚಿನ ಕೆಲವು ಇದರಲ್ಲಿ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ ಇಷ್ಟು ದೊಡ್ಡ ಕೊಡಲ್ಲ ಅವಾಗ ಕೆಳಗಿನ 16 ಮತ್ತು 40ರ ಮಾಸಾಹ ಮತ್ತು ಲಾಸಾಹ ಕಂಡುಹಿಡಿದು ಅವುಗಳ ಗುಣಲಬ್ಧಕ್ಕೂ ಮತ್ತು ಅವುಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧಕ್ಕೂ ಇರುವ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾನೆ. ಆವಾಗ ನಾನು ಈಗಿನ ಹೇಳಿದೆ ಏನದು ತಾಳೆ ನೋಡಕ್ಕಾದ್ರೆ ಎಲ್ಲ ಹಾಕೊಂಡು ಆಮೇಲೆ ಏನ್ ಮಾಡ್ಕೋಬೇಕು ಎ ಬಿ ಮಾಸಾಹ 10 ಲಾಸಾಹ 80 ಬಿ 80 ಅಲ್ವಾ 8 ಅಲ್ಲ. ಕರೆಕ್ಟ್. ಓಕೆ ಈಗ 2 0 ಇದೆ 2 0 ಇಟ್ಬಿಡಿ 8 ದಿಂದ ಗುಣಿಸಿ 8 ಒಂದೇ 8 ಈ ಕಡೆ 1689 1689 ಮುಂದೆ ಇನ್ನೊಂದು ಸೊನ್ನೆ ಎಷ್ಟು ಬಂತು 16800 ಇದೇ 16800 ಕರೆಕ್ಟ್. ಇದೇ ಲೆಕ್ಕ ಏನ್ ಕೇಳ್ಬೋದು ಎರಡು ಸಂಖ್ಯೆಗಳ ಗುಣಲಬ್ಧವು ಈ ತರ ಕೇಳಬಹುದು ಕೇಳಿಸ್ತಾರೆ. ಎರಡು ಸಂಖ್ಯೆಗಳ ಗುಣಲಬ್ಧವು 16800 ಆಗಿದ್ದು ಅವುಗಳ ಮಾಸಾಹ 80 ಆದರೆ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅವಾಗ ಇದೆಲ್ಲ ಮಾಡ್ಬೇಕ ನಾವು ನೇರವಾಗಿ ಗುಣಲಬ್ಧವು ಅಂತ ಕೊಟ್ಬಿಟ್ಟಿರ್ತ ನಾವು. ಅವಾಗ ಏನ್ ಬರ್ಕೋಬೇಕು ನೀವು ಡೈರೆಕ್ಟ್ ಆಗಿ a ಇಂಟು d ಇಸ್ ಈಕ್ವಲ್ ಟು h ಇಂಟು a ಅನ್ನೋ ಸಂಬಂಧ ಬರ್ಕೊಂಡು ಏನ್ ಕೊಟ್ಟಿದ್ದಾರೆ ನೋಡಿ ನೀವು ಕರೆಕ್ಟ್ ಆಗಿ. ಎರಡು ಸಂಖ್ಯೆಗಳ ಗುಣಲಬ್ಧವು 16800 ಆಗಿದ್ದು ಏನ ಇಲ್ಲ ಹಾಕ್ಬೇಕಾದ್ರೆ ಬೆಲೆನ ಕೇಳಿಸ್ಕೊಳ್ಳ. ಎರಡು ಸಂಖ್ಯೆಗಳ ಗುಣಲಬ್ಧವು 16800 ಆಗಿದ್ದು ಎಲ್ಲ ಹಾಕ್ಬೇಕದನ್ನ ಎ ಇಂಟು ಬಿ ಇದೆಯಲ್ಲ ಸರಿ ಕೇಳಿಸ್ಕೊತವ್ರೆ. ನಾನೇನ್ ಹೇಳ್ತಾ ಇದ್ದೀನಿ 3 ಸರಿ ರಿಪೀಟ್ ಮಾಡಿದೀನಿ ನಾನು. ಎರಡು ಸಂಖ್ಯೆಗಳ ಗುಣಲಬ್ಧ ಈ ಸಂಖ್ಯೆಗಳು ಯಾವ್ಯಾವು ಎ ಮತ್ತು ಬಿ ಅನ್ನೋದಕ್ಕೆ ಸಂಖ್ಯೆ ಅಂತ ಅನ್ಕೊಂಡಿರೋದು. ಮಾಸಾಹವನ್ನ ಎಚ್ ಅಂತ ಅನ್ಕೊಂಡಿದೀವಿ ಲಾಸಾಹವನ್ನ ಎಲ್ ಅಂತ ಅನ್ಕೊಂಡಿದ್ವಿ. ಎರಡು ಸಂಖ್ಯೆಗಳ ಗುಣಲಬ್ಧವು 16800 ಆಗಿದ್ದು ಅಂದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಆಗ್ತದೆ. ಇವೆರಡು ಸೇರಿ ಎ ಇಂಟು ಬಿ ಸೇರಿ 16800 ಗುಣಲಬ್ಧವು ಅಂತ ಹೇಳಿದ್ರಿಂದ ಗುಣಿಸಾದ್ಮೇಲೆ ಬಂದಿರೋ ಉತ್ತರ. ಅವುಗಳ ಮಾಸಾಹ 80 ಆದರೆ ಲಾಸಾಹವನ್ನು ಕಂಡುಹಿಡಿಯಿರಿ. ಮಾಸಾಹ ಅಂದ್ರೆ ಹೆಚ್ಚಿರ 80 ಆಗ್ಬೇಕು. ಲಾಸಾಹವನ್ನು ಕಂಡುಹಿಡಿಯಿರಿ ಅಂದ್ರೆ ಅದೆಲ್ಲನ್ನ ಹಾಗೆ ಬರ್ತದೆ. ಇಂಟು ಇರೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಕೊಟ್ಟಿ 16800 ಡಿವೈಡೆಡ್ ಬೈ 80 ಇಸ್ ಈಕ್ವಲ್ ಟು 0 0 ಕ್ಯಾನ್ಸಲ್ 8 1 8 2 ಎಲ್ ಇಸ್ ಈಕ್ವಲ್ ಟು ಎಷ್ಟು ನಾವು ಮಾಡಿದಾಗ ಎಷ್ಟು ಬರುತ್ತೆ ಸರಿ ಇದೆಯಾ ಸರಿನಾ? ಸೊ ಈ ರೀತಿಯಲ್ಲಿ ನಾವು ಕರೆಕ್ಟ್ ಆಗಿ ನಾವು ಮಾಡಬೇಕು. ಗೊತ್ತಾಯ್ತಾ? ಸೊ ಈಗಲೇ ನೆಕ್ಸ್ಟ್ ಇದೇ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂದ್ರೆ ಎರಡು ಸಂಖ್ಯೆಗಳು ಹಿಂಗ್ ಕೊಡ್ತಾನೆ. ಎರಡು ಸಂಖ್ಯೆಗಳು ಅಲ್ಲಿದೆಯಲ್ಲ ಅದೇ 210 ಮತ್ತು 80 ಆಗಿವೆ. ಅವುಗಳ ಮಾಸಾಹ 10 ಆದರೆ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ಎಲ್ಲವನ್ನು ಸಪ್ರೇಟ್ ಆಗಿ ಎ ಇರೋ ಜಾಗದಾಗೆ ಬಿ ಇರೋ ಜಾಗದಾಗೆ ಮಾಸಾಹ ಇರೋ ಜಾಗದಾಗೆ ಲಾಸಾಹ ಇರೋ ಜಾಗದಾಗೆ ಹಾಗೆ ಕರೆಕ್ಟಾ? ಸೊ ಈಗ ನಾವು ಗುಣಿಸ್ಕೋಬೇಕಾ ಕೆಲವು ಪೆದ್ರಿಗೆ ಮಾಡ್ತಾರೆ ಮತ್ತಿವೆರಡು ಇಂಟು ಇದೆ ಅಂತ ಗುಣಿಸ್ಕೊಂಡು ಆಮೇಲೆ ಭಾಗಿಸ್ತಾರೆ. ಅದರ ಅವಶ್ಯಕತೆ ಇಲ್ಲ. 210 ಇಂಟು 80 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು ಎಲ್. 10 18 ಇಂದ ಗುಣಿಸಿ ಎಲ್ ಇಸ್ ಈಕ್ವಲ್ ಟು 8 ಇಂಟು 0 0 8 8 ಸರಿನಾ? ಇದೇ ಪ್ರಶ್ನೆ ನೋಡಿ ಕೇಳ್ತಾನೆ. 2 ಮಾರ್ಕ್ಸ್ ಕೇಳೋಂತ ಚಾನ್ಸಸ್ ಇರುತ್ತೆ, 1 ಮಾರ್ಕ್ಸ್ ಕೇಳೋಂತ ಚಾನ್ಸಸ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಗುಣಲಬ್ಧವು ಅಂತ ಕೊಟ್ಟಿದ್ರೆ ಎ ಇಂಟು ಬಿ ಗೆ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎರಡು ಸಂಖ್ಯೆಗಳು ಅಂತ ಕೊಟ್ಟಿದ್ರೆ ಅವನ್ನ ಪ್ರತ್ಯೇಕವಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅರ್ಥಾಯ್ತಾ? ಹಾಗೇನೆ ಪ್ರಶ್ನೆ ಆ ಕಡೆಗೂ ಕೇಳಬಹುದು. ಎರಡು ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧವು 16800 ಆಗಿದ್ದು ಅವುಗಳಲ್ಲಿ ಒಂದು ಸಂಖ್ಯೆ 210 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೇಮ್ ಬರ್ಕೊಂಡಿದ್ಯಾ? ಇಲ್ಲಿಗೆ ಹಾಕೊಂಡಿದ್ಯಾ? 16800 ಹಾಕೊಂಡಿದ್ಯಾ? ಒಂದು ಸಂಖ್ಯೆಯನ್ನು ತೆಗೆ 80 ಹಾಕಿ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ.
ಅದು ಎ ಹಾಗೆ ಬರ್ಕೊಳ್ತೀನಿ. ಎ ಇಸ್ ಈಕ್ವಲ್ ಟು 16,800/80 ಮಾಡ್ಕೊಂಡಾಗ ಈ ಕಡೆ ಸಂಖ್ಯೆ 219 ಸಿಗುತ್ತೆ. ಸರಿನಾ? ಜ್ಞಾಪಕ ಇಟ್ಕೊಳ್ಳಿ ಇದೆಲ್ಲ ಕರೆಕ್ಟ್ ಆಗಿ. ಇದಿಷ್ಟು ಮಾಸಾಹ ಮತ್ತು ದಾಸಾಹಗಳಿಗೆ ಸಂಬಂಧಪಟ್ಟಿದ್ದು. ಇದಿಷ್ಟು ಬಿಟ್ಟರೆ ಅದರಲ್ಲಿ ಏನು ಪ್ರಶ್ನೆ ಇರೋದಿಲ್ಲ, ನೇರ ಪ್ರಶ್ನೆ ಇರುತ್ತೆ. ಕರೆಕ್ಟ್ ಆಗಿ ನಿಮಗೆ ಭಾಗಾಕಾರ ಗುಣಾಕಾರ ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ಆ ಲೆಕ್ಕ ಬರುತ್ತೆ. ಮಾಸಾಹ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಎರಡೂ ಕಡೆ ಇರಬೇಕು, ಅದರಲ್ಲಿ ಕಡಿಮೆ ಗಾತ ಇರೋದನ್ನ ಆಯ್ಕೆ ಮಾಡಬಹುದು. ಲಾಸಾಹ ಅಂದ್ರೆ ಎಲ್ಲವನ್ನೂ ಬರೀಬೇಕು, ಅದರಲ್ಲಿ ಅತಿ ಹೆಚ್ಚು ಗಾತ ಇರತಕ್ಕಂಥದ್ದನ್ನು ಬರೀಬೇಕು. ಆಮೇಲೆ ಓದ್ಸೋದು ಕೇಳಿದಂಗೂ ಕೇಳಬಹುದು. ಏನೋ ಈಗ ಉದಾಹರಣೆಗೆ ಈಗಿಲ್ಲ 80 ಈಸ್ ಈಕ್ವಲ್ ಟು 2 ಘಾತ m ಇಂಟು 5 ಘಾತ n ಆದರೆ 5 ಘಾತ n ಆದರೆ 80 n ಗಳ ಬೆಲೆ ಏನ್ ಮಾಡಬೇಕು? ನೀವು ಅವಿಭಾಜ್ಯ ಮಾಡ್ತಾ ಹೋಗ್ಬೇಕು. 2 4 2 2 ಆಮೇಲೆ 2 2 ಇಲ್ಲಿ ಇದು ಬರ್ಕೊಂಡಾಗ 2 ಘಾತ 4 ಇಂಟು 5 ಘಾತ 1. Therefore, m is equal to 4. n is equal to 1. ಇವು ಟೈಪ್ ಅಲ್ಲಿ ಕೇಳಬಹುದು. ಹೌದಾ? ಈ ತರ ಪ್ರಶ್ನೆ ಮೊನ್ನೆ ಯಾವ್ದಾದ್ರು ಪ್ರಿಪರೇಟರ್ ಅಂತ ಕೇಳಿರ್ತಾರೆ. ಸೊ ಹಿಂಗೂ ಕೇಳ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ಯಾವ್ಯಾವ ತುಂಬಾ ವೆರೈಟಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಮ್ಯಾಥಮೆಟಿಕ್ಸ್ ಅಲ್ಲಿ ಚಾನ್ಸ್ ಇದೆ. ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಾದ್ರೂ ತುಂಬಾ ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂತ ಸಾಧ್ಯತೆಗಳು ಕಡಿಮೆ. ಆದ್ರೆ ನೀವು CBSE ಮತ್ತೆ ICSE ಸಿಲೆಬಸ್ ಅನ್ನು ನೋಡ್ಬಿಟ್ರೆ ಒಂದ್ಸರಿ ಈ ವರ್ಷ ಇದ್ದಂಗೆ ಕ್ವಶನ್ ಪೇಪರ್ ಮುಂದೆ ವರ್ಷಕ್ಕೆ ಇರೋದಿಲ್ಲ. ಸಾಮಾನ್ಯ ವಿದ್ಯಾರ್ಥಿಗಳ ಆನ್ಸರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅವರು ಪರಿಕಲ್ಪನೆಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಆನ್ಸರ್ ಮಾಡಬಹುದು. ಇಲ್ಲೂ ಕೂಡ ಕೆಲವು ಸರಿ ಆತರ ಕ್ವಶನ್ ಪೇಪರ್ ಬಂದಿದೆ, ಬಟ್ ಎಲ್ಲ 100% ಹಂಗೆ ಇರೋದಿಲ್ಲ. ಒಂದು 80-60% ಆದ್ರೂ ಈಸಿ ಇರುತ್ತೆ. ಓಕೆ, ಇನ್ನ ಉಳಿದಿರ್ತಕ್ಕಂಥದ್ದೇನು? ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದನ್ನಂತೂ ಸಾಕಷ್ಟು ಸರಿ ಹೇಳ್ಬಿಟ್ಟಿದ್ದೀನಿ. ಸೊ ಅದೇನಾದ್ರೂ ಅವ್ರು 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ರೆ ತುಂಬಾ ಸುಲಭದ ಸ್ಟೆಪ್. ಮೊದಲನೇ ಸ್ಟೆಪ್ ಏನು? ಬರೆದು ಬ್ರಾಕೆಟ್ ಅಲ್ಲಿ ಕಂಡೀಷನ್ ಬರೀಬೇಕು. ಎರಡನೇ ಸ್ಟೆಪ್ ಯಾವ್ದು ನೋಡ್ಕೋಬೇಕು? ಪ್ಲಸ್ ಇದೆಯಾ? ಪ್ಲಸ್ ಇದ್ರೆ ಏನ್ ಮಾಡ್ಬೇಕು? ಬರ್ಕೋಬೇಕು. ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆನ ಆ ಕಡೆ ಕಳಿಸ್ಬೇಕು. ಏನಾಗುತ್ತೆ ಅವಾಗದು? ಈಗ ಈ √5 ಹಾಗೆ ಬರ್ಕೋಬೇಕು. ಈಗ ಇದಕ್ಕೆ ಲಾಸಾಹ ಸಂಕ್ಷಿಪ್ತಪಡಿಸಿ ಈಸಿ ಮೆಥಡ್ ಹೇಳಿದ್ದೀನಿ. ಯಾವ್ದು ಕೆಳಗಡೆ ಕ್ಯೂ ಇಲ್ಲ ಅದ್ರ ಪಕ್ಕಕ್ಕೆ ತಗೊಂಡೋಗಿ ಆಯ್ತು. ಈಗ ನಾವು ನೋಡಿದ್ರೆ ಇವೆರಡು ಎಡಭಾಗ ಮತ್ತು ಬಲಭಾಗವನ್ನು ಗಮನಿಸಿದ್ರೆ ಎಡಭಾಗ ಎಂತ ಸಂಖ್ಯೆ ಆಗಿದೆ? ಅದನ್ನೇ ಬರೀಬೇಕು. √5 ಒಂದು p - 3q/q ಒಂದು. ಯಾವುದೇ ನಮ್ಮ ಮ್ಯಾಥಮೆಟಿಕ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಎಡಭಾಗದಲ್ಲಿ ಅಭಾಗಲಬ್ಧ ಸಂಖ್ಯೆ, ಬಲಭಾಗದಲ್ಲಿ ಭಾಗಲಬ್ಧ ಸಂಖ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಆದ್ದರಿಂದ ನಮ್ಮ ಊಟೆ ಕರೆಕ್ಟ್ ಬರೀಬೇಕಿದೆ. ಅದೇನೇ ಇದೇನಾದ್ರೂ ಅಕಸ್ಮಾತ್ 5 - √7 ಅಂತ ಕೊಟ್ಟಿದ್ರೆ ಆಗ ಮೊದಲನೇ ಸ್ಟೆಪ್ ಅದೇನೆ p/2 ಬ್ರಾಕೆಟ್ ಅಲ್ಲಿ ಕತೆ ಮಾಮೂಲಿ ಬರೀರಿ. ಈಗ ರೂಟ್ ಪಕ್ಕ ಏನಿದೆ? ಸೀನ ಮೈನಸ್ ಇದೆ. ಯಾವ ತಗೊಂಡು ಹೋಗ್ಬೇಕು? √7 ಏನ್ ಮಾಡ್ಬೇಕು? ಬಲಗಡೆ ತಗೊಂಡು ಅಂದ್ರೆ ರೂಟ್ ಈ ಕಡೆ ಬಂದ ತಕ್ಷಣ p/q ಏನ್ ಮಾಡ್ಬೇಕು? ಅದೇ ಮತ್ತೆ ಹೋಗಿದೆ ನಿಮ್ಗೆ. ಮೊನ್ನೆ ಇನ್ನು ಎಲ್ಲ ಕನ್ಫರ್ಮ್ ಮಾಡಿ p ಎಲ್ಲ ಬರ್ಸ್ ತೋರಿಸಿದ್ಯಾ? ಇವತ್ತಲ್ಲೇ ತಪ್ಪೆ ಹೇಳ್ತಾ ಇದ್ದೆ. ಕೇಳಿಸ್ಕೊಳ್ದೆ ತಲೆ ಕೊಡೋಕಂತ ಕುತ್ಕೊಂಡಿದ್ವಿ. ಪತನ 5 is equal to 5 minus p/q is equal to √7. ಜ್ಞಾಪಿಸ್ಕೊಂಡು ಹೇಳಕ್ ಅಲ್ಲಿ ಯಾರು ಜ್ಞಾಪಿಸಕ್ಕಿರೋದಿಲ್ಲ ಪರೀಕ್ಷೆನಲ್ಲಿ. ಇಲ್ಲಿ ಅಕ್ಕಪಕ್ಕದಾಗಿರೋ ನಿಮ್ ಫ್ರೆಂಡ್ಸ್, ನಾನು ಎದುರುಗಡೆ ಇರೋ ಮಾಸ್ಟರ್ ಜ್ಞಾಪಿಸ್ತೀವಿ. ಪರೀಕ್ಷೆನಲ್ಲಿ ಯಾರು ಜ್ಞಾಪಿಸ್ತಾರೆ? ನನ್ನ ಪರೀಕ್ಷೆ ದಿನ ನಾನೇ ಬರ್ತೀನಿ, ಕಂಪ್ಲೀಟ್ ಎಲ್ಲೋ ಎದ್ದು ಹೋಗೋದಿಲ್ಲ. ಯಾರ ಕಡೆಗೂ ಆ ಕಡೆಗೆ ಈ ಕಡೆ ತಿರುಗಕ್ ಬಿಡೋದಿಲ್ಲ. ನಿಮ್ಮ CC ಕ್ಯಾಮ್ರಾ ಅಥವಾ ವೆಬ್ ಕಾಸ್ಟಿಂಗ್ ಇಂತನೂ ಗೊತ್ತಾಯ್ತಾ? ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಮಾಡ್ತೀನಿ, ಕರೆಕ್ಟ್ ಆಗಿ ಬರೀಬೇಕು. ಯಾರಾದ್ರೂ ಒಂದು ಚೂರು ಆ ಕಡೆ ಈ ಕಡೆ ತಿರುಗಿದ್ರು ಕೂಡ ಎಬ್ಬಿಸಿ ಹೊರಗೆ ಕಳಿಸ್ತೀನಿ ನಾನು. ಗೊತ್ತಾಯ್ತಾ? ಎಲ್ಲ ಹೇಳ್ಕೊಟ್ಟಾಗಿದೆಯಪ್ಪ, ನೀವು ಇಷ್ಟು ಜ್ಞಾಪಕ ಹೇಳ್ಕೊಳ್ಳೋದಿಲ್ಲ ಅಂತ ಹೆಂಗೆ ಹೇಳ್ಕೊಡ್ಬೇಕಪ್ಪ? ಕನಿಷ್ಠ ಅಂತಂದ್ರು ನನಗೆ ತಿಳಿದಂಗೆ ಇದನ್ನ ಈ ಕಡೆ ಸೆಕ್ಷನ್ ಒಂದು 50 ಸರಿ ಹೇಳ್ಕೊಟ್ಟಿದ್ದೀನಿ.
ಮಿನಿಮಮ್ ಅಂದ್ರೆ ಒಂದು 50 ಸರಿ ಹೇಳ್ಬೋದು. ಅದನ್ನ ಪ್ರತಿ ಸರಿನೂ ಹೇಳಿದೀನಿ. ಇದು ಬರ್ಕೊಂಡಾದ ತಕ್ಷಣ ಪ್ಲಸ್ ಇದೆಯಾ ನೋಡಿ, ಪ್ಲಸ್ ಇದ್ರೆ ಅಲ್ಲೇ ಬರೀರಿ, ಏನು ಬದಲಾವಣೆ ಇಲ್ಲ, ಸಂಖ್ಯೆ ಮಾತ್ರ ಹೋಗುತ್ತೆ. ಮೈನಸ್ ಇದ್ದ ತಕ್ಷಣ 2 ಆರ ಮಾರ್ಕ್ ಹಾಕಿ, ಇದಕ್ಕೊಂದು ಆರ ಮಾರ್ಕ್ ಹಾಕಿ ವಾಪಸ್ ಇದನ್ನು ಈ ಕಡೆ ತಗೊಂಡ್ಬರ್ರಿ. ಯಾಕೆ ಅಂತ ಹೇಳಿದೀನಿ, ಇದು ಭಾಗಲಬ್ಧ ಸಂಖ್ಯೆ, ಇದು ಅಭಾಗಲಬ್ಧ ಸಂಖ್ಯೆ, ಇದ್ರ ಜೊತೆ ಇದನ್ನು ಕಳಿಯಕ್ ಬರೋದಿಲ್ಲ. ಹಾಗಾಗಿ P/Q ಭಾಗಲಬ್ಧ, ಹಾಗಾಗಿ ಭಾಗಲಬ್ಧ ಒಂದ್ ಕಡೆ ಮಾಡ್ಕೋಬೇಕು. ಕಾರಣ ಸಮೇತ ಹೇಳಿದ್ರು ನೀವು ಇನ್ನೂ ಕನ್ಫ್ಯೂಷನ್ ಅಂದ್ರೆ ಹೆಂಗಪ್ಪ? ಹೇಳಿ ಮುಂದಕ್ಕೆ ಹೇಳಿ. 5 ಮೈನಸ್ ನೋಡಪ್ಪ ಹೆಂಗ್ ಹೇಳಬೇಕು ಹೇಳು, ಹೇಳವ ಸಹನ. ಹೇಳವ ಕೃಷಾ. ಹೇಳ ರಂಜಿತಾ. ಹೇಳಮಣಿ. 5Q minus P/Q is equal to √7. ಹೇಳಿ, ನಿನ್ನೆ ಜೊತೆ ಸರ್ ಹೇಳಿಲ್ಲ ಏನಂತ? ಮಧ್ಯೆ ಕ್ವಶನ್ ಕೇಳ್ತಾ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಗಮತಾ ಇರ್ತಾರೆ, ಆದ್ರೆ ಪಾಠ ಕೇಳಿಸ್ಕೊಂತ ಇರೋದಿಲ್ಲ. ಈಗಿನ ಇದು ಹೇಳಿದಾಗ್ಲೂ ಹೇಳಿದೀನಿ ನಾನು, ಈಗಿನ ಇದನ್ನೆಲ್ಲ ನಾನು ಹೇಳಿದ್ನಲ್ಲ ಮಿನಿಮಮ್ 50 ಸರಿ ಹೇಳಿದೀನಿ ಅಂತ. ಆದ್ರೂ ಕೂಡ ಮತ್ತೆ ಹೇಳಿದ್ದೆ ಈಗ ಏನಂತ, ಯಾವ್ದ್ರ ಕೆಳಗಡೆ ಇರುವ ಕ್ಯೂ ಅದ್ರ ಪಕ್ಕ ತಗೊಂಡೋಗಿ. ಸಿಂಪಲ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಪಿ ಕೆಳಗಡೆ ಕ್ಯೂ ಇದೆ, ಅದ್ರ ಪಕ್ಕ ಬೇಡ. ಯಾವ್ದ್ರ ಕೆಳಗಡೆ ಇಲ್ಲ, 3 ಕೆಳಗಡೆ ಇಲ್ಲ, ಹಾಗಾಗಿ 3Q ಅಂತ ಬರ್ಕಡೆ ಅಂತ ಹೇಳಿದ್ದೀನಿ. ಹಾಗಾದ್ರೆ ಇಲ್ಲಿ ಯಾವ್ದ್ರ ಕೆಳಗಡೆ ಇಲ್ಲ, 5 ಕೆಳಗಡೆ ಇಲ್ಲ. ಏನಾಗ್ಬೇಕು, 5Q minus P/Q is equal to √7. ಇದೇನಪ್ಪ ಇದು? ಭಾಗಲಬ್ಧ ಸಂಖ್ಯೆ ಇದು. ಆಮೇಲೆ 5 ಮೈನಸ್ √7 ಅಭಾಗಲಬ್ಧ ಮುಗೀತಲ್ಲ ಲೆಕ್ಕ. ಬೇರೆ ಏನು ಕತೆ ಬೇಡ ಮಧ್ಯ. ಆದರೆ ಇದು ಅಸಾಧ್ಯ, ಆದ್ದರಿಂದ ನಮ್ಮ ಊರಿಗೆ 5 ಮೈನಸ್ √7 ಒಂದು ಸಂಖ್ಯೆ. ನೋಡ್ರಪ್ಪ, ನಿಮಗೆ ನನಗಂತೂ ಹೇಳ್ಕೊಟ್ಟಿರೋನಿಗಂತೂ ಗ್ಯಾರಂಟಿ ಇದೆ. ನೀವೇ ಹೇಳ್ರಿ, ಹೇಳ್ಕೊಟ್ಟಿದ್ದೀನಿ ಇಷ್ಟು ಸರಿ, ಪ್ರತಿದಿನ ಹೇಳ್ಕೊಟ್ಟಿದ್ದೀನಿ. ಈ ಕಡೆ ಎವ್ವೇರೆ ಬಂದ್ರೆ ಅದೇ ಕೆಲಸ. ಅವ್ರ ಕೈಲೂ ಬರ್ಸಿದ್ದೀನಿ, ಒಬ್ಬೊಬ್ಬರಿಗೆ ಕರೆದು ಹೇಳ್ಕೊಡ್ತೀನಿ. ನೋಡಪ್ಪ ಇದನ್ನ ತಪ್ಪು ಮಾಡಬಾರ್ದು ಅಂತ. ಅವತ್ತಿಂದ ಅದು ಮಾರನೇ ದಿನ ಬಂದು ತೋರಿಸಿರ್ತಾರೆ. ಈಗಲ್ಲ 2 ದಿನ ಗ್ಯಾಪ್ ಆಯ್ತಾ, ಹೋಯ್ತಾರೆ ಮ್ಯಾಥ್ಸ್. ಮತ್ತೆ ಕೇಳ್ರಿ, ಬೇರೆ ಮಿಸ್ ಕೇಳಿದ್ರೆ, ಸೋಷಿಯಲ್ ಮಿಸ್ ಕೇಳಿದ್ರೆ, ನಾನು ಗ್ಯಾರಂಟಿ ಪಾಸ್ ಸರ್ ಮ್ಯಾಥ್ಸ್ ಅಂತಾರೆ. ಹೆಂಗ್ ಪಾಸ್ ಆಗ್ತಿರಪ್ಪ? ಹಾಗೇನೆ ಬರೀ √5 ಇದ್ದಾಗ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ √7 ಇದ್ದಾಗ ಅಭಾಗಲಬ್ಧ ಸಂಖ್ಯೆ ಎಂದು. ನಾಳೆ ದಿನ ಪರೀಕ್ಷೆ ಬರೀ √7 ಬಂದ ನಿಮಗೂ ಕೊಟ್ಬಿಡುವುದು. 2 √7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮತ್ತೆ ಹುಡುಕಿ ಕುತ್ಕೊಬೇಡಿ ಇದ್ಯಾವ ಬೇರೆ ಬಂತು ಅಂತ. ಸೇಮ್ ಅದೇ ತರ ಏನ್ ಮಾಡ್ಬೇಕು, ಆಮೇಲೆ 2 × √7 × Q is equal to P. ಆಮೇಲೆ 2 ವರ್ಗಗೊಳಿಸಿದಾಗ 2 × √7 × Q is equal to P². 2ರ ವರ್ಗ 4 × √2 ಹೋಗುತ್ತೆ, 7 Q² is equal to P². ನೆಕ್ಸ್ಟ್ ನೋಡ್ಬೇಕು, ನಾಲ್ಕು ಸಂಖ್ಯೆ ಅಲ್ಲ ಹೌದಾ? ಹೇಳಿ, ಏನ್ ಡೌಟ್ ಹೇಳ್ಬೇಕು? ಓನಪ್ಪ ಎಲ್ಲಿ ಬಿಡು, ಏನಾಯ್ತು? ಇದಕ್ಕೆ ವರ್ಗ ಮಾಡಿದ್ರೆ 2ರ ವರ್ಗ 4, √2² ಹೋಯ್ತು, 7 ಹೋಯ್ತು, Q² ಆಯ್ತು. ಇದು ಸಂಖ್ಯೆ ಗುಣಿಸ್ಕೋಬಹುದು. 2 ಭಾಗಲಬ್ಧ ಸಂಖ್ಯೆ ಗುಣಿಸಕ್ಕೆ ಏನ್ ಕಷ್ಟ? ಅದಕ್ಕೆ ನನಗೆ ಗೊತ್ತಿತ್ತು ನಿಮ್ಗೆ, ಅದಕ್ಕೆ ಇದು ಸಪರೇಟ್ ಎಕ್ಸಾಂಪಲ್ ಕೊಟ್ಟಿದ್ದು. 28 × Q² is equal to P². ನೆಕ್ಸ್ಟ್ ಟೈಮ್ ಬರ್ಕೋಬೇಕು, Q² ಈಗ ಇಲ್ಲಿ ಬರೀಬೇಕಾದ್ರೆ 28 P² ಅನ್ನು ಭಾಗಿಸುತ್ತದೆ, 28 ಭಾಗಿಸುತ್ತದೆ. ನೆಕ್ಸ್ಟ್ ಇದಕ್ಕಿಂತ ಮುಂದಿನ ಇದಕ್ಕೆ ಈಕ್ವೇಶನ್ ನಂಬರ್ 1 ನೋಡಿ. P is equal to 7m ಸಮೀಕರಣ 1ರಲ್ಲಿ ಆದೇಶಿಸಿದಾಗ 28 × Q² ಹಾಗೆ ಬರೀರಿ. ಇಲ್ಲಿ 7m² ಅಂತ ಬರೀರಿ. 28 Q² is equal to ಏನಾಗುತ್ತೆ, 49 m² ಅಂತ ಬರ್ತಾರೆ. ಈಗ ಇದನ್ನ ಈ ಕಡೆ
ಒಂದೇ 28 ಏಳರಿಂದ ಹೋಗುತ್ತಲ್ಲ, 7 ಹಾಕ್ಲಿ 7 ನಾಲ್ಕಲಿ 7 7 ಹೋಗುತ್ತೆ. ಆಮೇಲೆ ಈಗ ಹೆಚ್ಚಾದ್ರೂ ಕೆಳಗಡೆ ನೋಡ್ಬೇಕದನ್ನ ತಂದು ಅವುಗಳ ಮಾಸಾಹ ಪಿ ಮತ್ತು ಕ್ಯೂಗಳ ಮಾಸಾಹ ಬೇರೆ ಆಗಿ ಒಂದಲ್ಲದ ಸಂಖ್ಯೆ ಆಗಿರುತ್ತೆ. ಆದ್ದರಿಂದ ಇದು ಅಸಾಧ್ಯ, ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಅಂತ ಬಂದು √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸರಿನಾ? ಈ ತರ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಅವಾಗ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು 1ನೇ ಪಾಠಕ್ಕೆ ಸಂಬಂಧಪಟ್ಟಿತ್ತು. ಇನ್ನು 1ನೇ ಪಾಠದಲ್ಲಿ ಮತ್ತೆ ಯಾವ್ದಾರ ಉಳಿದಿದೆಯಾ? ಮತ್ತೆ ನಾವು ಇದೆಯಾ 1ನೇ ಪಾಠದಲ್ಲಿ ರಿವಿಷನ್ ಆಗದಲ್ಲೇ ಇರ್ತಕ್ಕಂಥದ್ದು? ಸಾಕಷ್ಟು ಸರಿ ಆಗಿದೆ. ಈಗ ಇವತ್ತಿಗೆ ರಿವಿಷನ್ ಆಗದಲ್ಲೇ ಇರ್ತಕ್ಕಂಥದ್ದು ಯಾವ್ದು ಇದೆಯಾ? ಯಾವ್ದು ಇಲ್ಲ. ಇನ್ಯಾವುದು? ಶೂನ್ಯತೆ 1ನೇ ಪಾಠದ್ದ ಅದು? ಶೂನ್ಯತೆ 1ನೇ ಪಾಠದ್ದೇನ್ರ? ಇಲ್ಲ ಸರ್, 1ನೇ ಪಾಠದ್ದು. 2ನೇ ಪಾಠ ಈಗ ಮುಂದಿನ ಪಾಠ ಯಾವುದು? ಸೊ ಬಹುಪದೋಕ್ತಿಗಳ ಪಾಠನ ಈಗ ಪ್ರಾರಂಭ ಮಾಡೋಣ. ಎಷ್ಟು ನಿಮಿಷ? 31